ಸುಮಾರು 68ನೇ ಇಸ್ವಿಯಿಂದ ಕಿಸಾನ್ ಮೂವ್ಮೆಂಟ್ ನಾವು ಪ್ರಾರಂಭ ಮಾಡಿದೆವು. ಕಿಸಾನ್ ಸಭಾವನ್ನು ಸ್ಥಾಪನೆ ಮಾಡಿದೆವು. ಅದರ ಮೂಲ ಉದ್ದೇಶ ಅನಕ್ಷರತೆಯನ್ನು ಹೋಗಲಾಡಿಸುವುದು, ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದು, ಸಾಮಾಜಿಕ ದೌರ್ಜನ್ಯ ಅನ್ಯಾಯಗಳನ್ನು ತಡೆ ಹಿಡಿಯುವುದು, ಅಸಮಾನತೆಗಳ ವಿರುದ್ಧ ಹೋರಾಟ ಮಾಡತಕ್ಕ ದೀನದಲಿತರಿಗೆ ಸಹಾಯ ಮಾಡತಕ್ಕಂಥದ್ದು. ಆ ಬಳಿಕ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಇಂಥ ಶೋಷಿತ ಸಮಾಜದ ಅಭಿವೃದ್ಧಿಗಾಗಿ ಈ ಸಂಸ್ಥೆಯನ್ನು, ಈ ಕಿಸಾನ್ ಸಭಾ ವತಿಯಿಂದ, ಟ್ರಸ್ಟ್ನ ವತಿಯಿಂದ ಈ ಒಂದು ಪ್ರೌಢಶಾಲೆಯನ್ನು 1992ರಲ್ಲಿ ಈ ಟ್ರಸ್ಟಿನ ನೋಂದಣಿ ಆಯಿತು. ಅದಕ್ಕೆ ನಾವು ಮನೆಯಿಂದ ಆ ಮಕ್ಕಳು ಎಲ್ಲಿ ಕೆಲಸ ಮಾಡ್ತಿದ್ದ ಆ ಕೆಲಸದಿಂದ, ಗ್ಯಾರೇಜಿನಿಂದ, ಹೋಟೆಲ್ನಿಂದ ನಾವು ಇಲ್ಲೇ ಅರ್ಜಿ ಕಾಯ್ತಾ ಇರಲಿಲ್ಲ. ಅಲ್ಲಿ ಹೋಗಿ ಆ ಮಕ್ಕಳನ್ನು ಆಯ್ಕೆ ಮಾಡಿ ನಿಜವಾದಂಥ ಅರ್ಹತೆ ಉಳ್ಳದಂಥ ಮಕ್ಕಳಿಗೆ ಈ ಶಾಲೆಯ ಪ್ರಯೋಜನ ದಕ್ಕಬೇಕು ಅಂತೇಳಿ ಆ ಉದ್ದೇಶದಿಂದ ನಾವು ಮಾಡಿದೆವು. ಹಾಗೆಯೇ ಅವರ ಆರ್ಥಿಕ ಪರಿಸ್ಥಿತಿ ನೋಡ್ತೇವೆ ನಾವು. ತಂದೆಯವರು ಏನು ಕೆಲಸ ಮಾಡ್ತಿದ್ದಾರೆ, ತಾಯಿ ಏನು ಕೂಲಿ ಕೆಲಸ ಮಾಡ್ತಿದ್ದಾರೆ, ಮತ್ತು ಮನೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಆ ಇನ್ಕಮಿಂದ ಅವರಿಗೆ ಮನೆ ಓಡಿಸ್ಲಿಕ್ಕೆ ಆಗ್ತದಾ ಅಥವಾ ಸ್ಕೂಲ್ ಫೀಸ್ ಕೊಡಲಿಕ್ಕೆ ಆಗ್ತದಾ, ಇದೆಲ್ಲ ನಾವು ನೋಡ್ತೇವೆ ನಾವು. ಹಾಗೆಯೇ ಅವರ ಊರಲ್ಲಿ ಇರ್ತಾರೆ ಹೈಸ್ಕೂಲ್ ಇದ್ದರೆ ನಾವು ಹೇಳ್ತೇವೆ ಅಲ್ಲೇ ಹೈಸ್ಕೂಲ್ ಹೋಗಿ ಅಂತ. ಅದು ಕೆಲವು ಕೇಸಸಲ್ಲಿ ಅವರ ಮನೆ ಹತ್ರ ಒಂದು ಹೈಸ್ಕೂಲ್ ಇರೋಲ್ಲ. ಅವರು 3-4 ಕಿಲೋಮೀಟರ್ ಬಸ್ಸಲ್ಲಿ ಅಥವಾ ನಡ್ಕೊಂಡು ಹೋಗಬೇಕಾಗ್ತದೆ. ಅಂಥ ಸ್ಟೂಡೆಂಟ್ಸನ್ನು ನಾವು ಸೆಲೆಕ್ಟ್ ಮಾಡ್ತೇವೆ ನಾವು. ಮತ್ತು ಇನ್ನೊಂದೇನು ತಂದೆಯವರು ಹೇಳ್ತಾರ, ಅವರ ಮನೆಯಲ್ಲಿ ಒಂದು ತಾಯಿ ಇರೋಲ್ಲ ಅಥವಾ ಅದು ತಂದೆ ಇರೋಲ್ಲ, ತುಂಬ ಕಷ್ಟವನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅವರು. ಸೊ ಆ ಥರ ಸ್ಟೂಡೆಂಟ್ಸನ್ನು ನಾವು ಸೆಲೆಕ್ಟ್ ಮಾಡ್ತೇವೆ. ಮತ್ತು ನಾವು ಅವರನ್ನು ಇಲ್ಲಿ ಕರೆಯೋಲ್ಲ ನಾವು. ನಮ್ಮ ಹೆಡ್ ಮಾಸ್ಟರ್ ಆಗ್ಬೋದು, ನಮ್ಮ ಟೀಚರ್ಸ್ ಆಗ್ಬೋದು, ಹಳ್ಳಿ ಹೋಗಿ ಪ್ರಚಾರ ಮಾಡ್ತೇವೆ. ಅದು ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ಸ್ ಇದೆ, ಈ ದಿನ ನಾವು ಇಂಟರ್ವ್ಯೂ ಮಾಡ್ತೇವೆ. ನಾವು ಖುದ್ದಾಗಿ ತಾಯಿ ಅಥವಾ ತಂದೆ ಅವರ ಮಕ್ಕಳನ್ನು ನಮ್ಮ ಶಾಲೆಗೆ ತಂದು ಅವರನ್ನು ನಾವು 1-on-1 ಇಂಟರ್ವ್ಯೂ ಮಾಡ್ತೇವೆ. ನಾವು ಪ್ರತಿ ಮೇ ಜೂನಲ್ಲಿ ಶಾಲೆ ಶುರುವಾಗೋ ಮೊದಲು ಒಂದು ಇಂಟರ್ವ್ಯೂ, 2 ದಿನ ಇಂಟರ್ವ್ಯೂ ಇಡ್ತೇವೆ ನಾವು. ಅದು ಬರೀ ಕಾರ್ಕಳದಿಂದ ಮಾತ್ರ ಅಲ್ಲ, ಬೇರೆ ಜಿಲ್ಲೆಯಿಂದ ಸಹ ಜನರು ಬರ್ತಾರೆ. ಬೆಳಗಾಂ ಆಗ್ಬೋದು, ರಾಯಚೂರು ಆಗ್ಬೋದು, ಬಾಗಲಕೋಟೆ ಆಗ್ಬೋದು, ಹುಬ್ಳಿ ಆಗ್ಬೋದು, ಈ ಎಲ್ಲ ಜಾಗೆಯಿಂದ ಮಕ್ಕಳು ಬರ್ತಾರೆ. ಸೊ ನಾವು ಅವರ ಆರ್ಥಿಕ ಪರಿಸ್ಥಿತಿ ಮತ್ತು ಅವರಿಗೆ ಓದಲಿಕ್ಕೆ ಮನಸ್ಸಿರಬೇಕು ಅಂಥ ಮಕ್ಕಳನ್ನು ನಾವು ಅಡ್ಮಿಷನ್ ತೊಗೊಳ್ತೇವೆ ನಾವು. 25th ಇದು ಕಾರ್ಯಕ್ರಮ ಬಗ್ಗೆ. ಈಗ ನಾವು ಆ ಹಾಲ್ ಯಾಕೆ ಶುರು ಮಾಡಿದೆ ಅಂತ ಒಂದು ಗುರಿ ಇಟ್ಟು ನಾವು ಶುರು ಮಾಡಿದ್ದು. ಅದು ಈ ಶಾಲೆಗೆ ಡೊನೇಷನಿಂದ ಮಾತ್ರ ಕಂಟಿನ್ಯೂಸ್ ಆಗಿ ಓಡಿಸ್ಲಿಕ್ಕೆ ಕಷ್ಟ ಆಗ್ತದೆ ಕೆಲಸರಿ. ಫ್ರೆಂಡ್ಸ್ ಇದ್ದಾರೆ ನಮಗೆ, ತುಂಬ ಒಳ್ಳೆಯಾಗಿ ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ವಿನಯ ಹೆಗ್ಡೆಯವರು ಆಗ್ಬೋದು, JSW ಫೌಂಡೇಶನ್ ಆಗ್ಬೋದು, ಮತ್ತು ನಮ್ಮ MRPL ಆಗ್ಬೋದು, ಮತ್ತು MP ಲಾಜ್ ಬಂದಿದ್ದಾರೆ. ಅವರೆಲ್ಲರೂ ಮುಂದೆ ಬಂದು ಸಪೋರ್ಟ್ ಮಾಡಿದ್ದಾರೆ. ಆದರೆ ನಮ್ಮ ಉದ್ದೇಶ ಈ ಹಾಲಿಂದ ಏನಂದರೆ, ಅದರಿಂದ ಸಂಪಾದನೆ ಏನಾಗ್ತದೆ, ಇನ್ಕಮ್ಮು, ಅದು ನಾವು ಶಾಲೆಗೆ ಹಾಕ್ತೇವೆ. ಆ ಶಾಲೆದು ಮಕ್ಕಳ ಫೀಸ್ ಆಗ್ಬೋದು, ಮಕ್ಕಳ ಯೂನಿಫಾರ್ಮ್ ಆಗ್ಬೋದು, ಅಥವಾ ಪ್ಲೇ ಗ್ರೌಂಡ್ ಆಗ್ಬೋದು, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಆಗ್ಬೋದು, ಕಂಪ್ಯೂಟರ್ ಫೆಸಿಲಿಟೀಸ್ ಆಗ್ಬೋದು, ಲೈಬ್ರರಿ ಫೆಸಿಲಿಟೀಸ್ ಆಗ್ಬೋದು, ಇದೆಲ್ಲ ನಾವು ಈ ಹೊಸ ಹಾಲಿದು ಇನ್ಕಮಿಂದ ನಾವು ಪ್ರೊವೈಡ್ ಮಾಡ್ತೇವೆ ನಾವು. ಆದ್ದರಿಂದ ಇವತ್ತು ಆ ಉದ್ದೇಶ 100ಕ್ಕೆ 100% ಆ ಇನ್ಕಮ್ ಇಲ್ಲಿಗೆ ಬರ್ತದೆ. ಟೋಟಲಿ ಇಟ್ ವಿಲ್ ಬಿ ಟ್ರಾನ್ಸ್ಪರೆಂಟ್. ಆದ್ದರಿಂದ ಇವತ್ತು ಇದು ಯಾಕಂದರೆ ನಾವು ವರ್ಷ ವಾರ್ಷಿಕೋತ್ಸವ ಮಾಡೋದಿಲ್ಲ ಈ ಸಮಾರಂಭಗಳು, ಯಾಕಂದರೆ ಖರ್ಚಾಗ್ತದೆ ಬಡವರಿಗೆ. ಅದರಿಂದ ಮಕ್ಕಳಿಗೆ ಹೆಚ್ಚು ಅನುಕೂಲ ಮಾಡಿಕೊಡೋದು ಒಳ್ಳೆಯದಲ್ಲ. 35 ವರ್ಷದ ಮೇಲೆ ಇದು ಫಸ್ಟ್ ಟೈಮ್ ನಾವು ವಾರ್ಷಿಕೋತ್ಸವ ಮಾಡ್ತಾಯಿರೋದು ಈ ಶಾಲೆದ್ದು. ಆಮೇಲೆ ಅದಕ್ಕೆ ನಾವು ಏನು ಆಲೋಚನೆ ಮಾಡಿದ್ದೇವೆ ಅಂತೇಳಿದರೆ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿಜವಾಗಿ ಬಡವರ ಹಸಿವನ್ನು ನೀಗತಕ್ಕಂಥ ಅನೇಕ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಆದ್ದರಿಂದ ಅವರು ಸ್ವತಃ ನೋಡಬೇಕು ಅಂತ ನಾನು ಯಾವಾಗದಿಂದ ಹೇಳ್ತಾ ಇದ್ದೆ, ನೀವು ಬಂದು ನೋಡಿ ಇದೊಂದು ಶಾಲೆ. ನಾವು ಕೂಡ ಸರ್ಕಾರದಲ್ಲಿ ಅನೇಕ ಮುರಾರ್ಜಿ ಯೋಜನೆಯಲ್ಲಿ ಮತ್ತು ಬೇರೆ ಬೇರೆ ಯೋಜನೆಯಲ್ಲಿ ಸ್ಕೂಲ್ಗಳಿವೆ. ಆದರೆ ಇದು ಎಟ್ ಎನದರ್
ವೆರಿ ಸ್ಪೆಷಲ್ ಸ್ಕೂಲ್. ಆದ್ದರಿಂದ ಅದು ಹೇಗೆ ಆಗ್ತದೆ ಅಂತೇಳಿ ಯಾವಾಗಲೂ ಹೇಳ್ತಾ ಇದ್ದೆ ಅವರಿಗೆ. ಅದಕ್ಕೆ ಅವರು ಹೇಳಿದರು, ಒಮ್ಮೆ ನಾನು ಬರ್ತೇನೆ ನಿಮ್ಮ ಶಾಲೆಗೆ ಅಂತೇಳಿ. ಅದಕ್ಕೆ ಒಂದು ಒಕೇಜನ್ ಅಂದರೆ ನಮ್ಮದು ಹಾಲ್ ಆಗಿದೆ. ಅದನ್ನು ಬಹುಶಃ ಅಲ್ಲಿ ನೀವು ಹೋಗುವ ಮೊದಲು ಅದನ್ನು ನೋಡ್ಕೊಂಡು ಹೋಗಬೇಕು ದಯಮಾಡಿ. ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದೀವಿ. ನಾಳೆನೂ ಕೂಡ ನಾಡ್ದು 25 ತಾರೀಕು ಕೂಡ ಬರಬೇಕು. ಆದ್ದರಿಂದ ಅಂಥ ಹಾಲನ್ನು ನಾವು ಸಿದ್ಧಪಡಿಸಿ ಸುಮಾರು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ಸುಸಜ್ಜಿತವಾದಂಥ ಒಂದು ಹಾಲ್ ನಮ್ಮ ಶೈಕ್ಷಣಿಕ ಸಾಂಸ್ಕೃತಿಕ ಚಟುವಟಿಕೆಗೂ ಈ ಸ್ಕೂಲಿಗೆ ಬೇಕು ಅದು ಹಾಲು. ಮತ್ತು ಅಂಥ ಉಳಿದ ಸಮಯದಲ್ಲಿ ಅದನ್ನು ಬಾಡಿಗೆ ಕೊಟ್ಟು ಯಾರಾದ್ರು ಬಂದರೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೇವೆ ಅಲ್ಲಿ. ಆಮೇಲೆ ಶಾಲೆ ಕೂಡ 35 ವರ್ಷ ಆಯಿತು ಇವತ್ತು. ಆ 35 ವರ್ಷದ ವಾರ್ಷಿಕೋತ್ಸವ ಕೂಡ ಫಸ್ಟ್ ಟೈಮ್ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡತಕ್ಕಂಥದ್ದು ಅದಕ್ಕೆ ನಾವು ಮಾಡ್ತಾಯಿದ್ದೀವಿ. ಆದ್ದರಿಂದ ನೀವು ಕೂಡ ದಯಮಾಡಿ ನಾಳೆ ಬರಬೇಕು. ಇವತ್ತು ಜನರಲ್ಲಿ ಒಂದು ಆಸಕ್ತಿ ಬರಬೇಕು ಯಾಕಂದರೆ ಇದನ್ನು ನಾವು ಸಾರ್ವಜನಿಕವಾಗಿ ಇದೊಂದು ದೊಡ್ಡ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತೇಳಿದರೆ, ಜನಗಳಿಗೆ ಯಾವ ಕಷ್ಟ ಇದೆ, ಎಷ್ಟೇ ಸರ್ಕಾರದ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಮತ್ತು ಶಾಲೆಗೆ ಬಾರದೇ ಇರತಕ್ಕಂಥ ಮಕ್ಕಳಿದ್ದಾರೆ. ಅವರಿಗೆ ಒಂದು ಆಶಾಕಿರಣ ಇದೊಂದು ಶಾಲೆ. ಆದ್ದರಿಂದ ಇದು ಮುಖ್ಯಮಂತ್ರಿಗಳ ಗಮನಕ್ಕೂ ಬರಬೇಕು, ಇಡೀ ಕರ್ನಾಟಕ ರಾಜ್ಯದ ದೇಶದ ಗಮನಕ್ಕೂ ಬರಬೇಕು. ಇಂಥ ಸ್ಕೂಲ್ಗಳ ಅವಶ್ಯಕತೆ ಇದೆ, ಅದಕ್ಕೆ ಬೆಂಬಲ ಕೊಡಬೇಕಾದ್ದು ಅವಶ್ಯಕತೆ ಇದೆ ಅಂತೇಳಿ ಒಂದು ಅಭಿಪ್ರಾಯ ಅನುಕಂಪ ಹೊರಿಸಲಿ. ಯಾಕಂದರೆ ಇದು ಆ ಮಕ್ಕಳು ಇಲ್ಲಿ ಬಂದ ಮೇಲೆ ಭಾಳ ಅವರು ಭಾಳ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾರೆ ಅಂತೇಳಿ ತಿಳ್ಕೊಳ್ಬೇಡಿ ನೀವು. ಅವ್ರನ್ನ ಹಿಡಿದಿಟ್ಟುಕೊಳ್ಳೋದೇ ಕಷ್ಟ. ಸಡನ್ನಾಗಿ ಒಬ್ಬರಿಬ್ಬರು ಮಕ್ಕಳು ಬೆಳಿಗ್ಗೆ ಆಗುವಾಗ ತಪ್ಪಿಸ್ಕೊಂಡು ಹೋಗ್ತಾರೆ ಅಲ್ವಾ ಸಿಟ್ರೆ? ಈ ಬೆಳಿಗ್ಗೆ ಆಗುವಾಗ ಇತ್ತೀಚೆಗೆ ಒಬ್ಬ ಹುಡುಗ ತಪ್ಪಿಸ್ಕೊಂಡು ಹೋದ. 4-5 ದಿವಸ ಇಲ್ಲವೇ ಇಲ್ಲ. ನಮಗೆ ಗಾಬರಿಯಾಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟೆವು. ಮತ್ತು ಕೊನೆಗೆ ಬಂದ ಇಲ್ಲಿ. ಆದ್ದರಿಂದ ಇದು ಆ ಮಕ್ಕಳನ್ನು ಇಲ್ಲಿ ಆಕರ್ಷಣೆ ಮಾಡಿಕೊಂಡು ಈ ಶಾಲೆ ಇದು ಇಲ್ಲಿ ನಮಗೆ ಹೆಚ್ಚು ಅನುಕೂಲ ಆಗ್ತದೆ, ಇನ್ನು ಮನೆಯಲ್ಲಿಂದ ಇಲ್ಲಿ ಅನುಕೂಲ ಆಗ್ತದೆ ಅಂತೇಳಿ ಆ ಹೋಮ್ಲಿ ಭಾವನೆ ಆ ಮಕ್ಕಳಲ್ಲಿ ಬರಲಿಕ್ಕೆ ಕೂಡ ನಾವು ಈ ವಾತಾವರಣವನ್ನು ಸೃಜಿಸಿದ್ದೇವೆ.